back to a place where I felt it. ಗೌರಿಬಿದನೂರು ನಗರದ ಹೊರವಲಯದಲ್ಲಿ ಇರುವ ಆದರ್ಶ ವಿದ್ಯಾಲಯಕ್ಕೆ ಹೋಗಲು ರಸ್ತೆ ಮಾಯವಾಗಿದ್ದು, ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಮುಳ್ಳು ಗಿಡ ಗಂಟೆಗಳು ಬೆಳೆದ ಜಾಗದಲ್ಲಿ ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಅಧಿಕಾರಿಗಳಿಗೆ ಶಾಲೆಗೆ ಹೋಗಲು ರಸ್ತೆ ಸಮಸ್ಯೆ ಇದೆ ಎಂದು ಅರಿವಿದ್ದರೂ ಸಹ ಕೇವಲ ಮನವಿ ಪತ್ರಗಳು ಸಲ್ಲಿಸುವ ಮೂಲಕ ನಿರ್ಲಕ್ಷ್ಯ ತೋರಿದ್ದಾರೆ. ಮಕ್ಕಳು ಓಡಾಡೋದಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಹಾಗಾಗಿ ನಾವು ಮಾನ್ಯ ತಹಶೀಲ್ದಾರ್ ಅವ್ರಿಗೆ ಕೇಳಿದ್ದೀವಿ. ಸೊ ಇಲ್ಲಿ ಒಂದು ರೋಡನ್ನು ಮಾಡಿಕೊಟ್ರೆ ಮಕ್ಕಳಿಗೆ ಓಡಾಡಲಿಕ್ಕೆ ಭಾಳ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಸರ್. ಯಾವತ್ತು ಸಲ್ಲಿಸಿದ್ರಿ ಮೇಡಮ್? ಸರ್ ಸುಮಾರು ಡಿಸೆಂಬರಿಂದನೂ ಸಲ್ಲಿಸ್ತಾನೆ ಬಂದಿದ್ದೀವಿ ಸರ್. ಸುಮಾರು ಸಲ ಒಂದು 3 ಸಲ ಅಂತೂ ಸಲ್ಲಿಸಿದ್ದೀವಿ. ಹಾಗೆ ಕಾಲೇಜ್ ಪ್ರಿನ್ಸಿಪಲ್ ಆದಿಶೇಷರಾವ್ ಸರ್ ಕೂಡ ಸಲ್ಲಿಸಿದ್ದಾರೆ ಸರ್. ಸುಮಾರು ಸಲ ಹೇಳಿದ್ದಾರೆ. ಹಾಗೆ ಖಾದರ್ ಸರ್ ಅವರು ಕೂಡ ಸರ್ವೆ ಕಳಿಸ್ತೀನಿ ಅಂತ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈಗ ಅದು ರಸ್ತೆ ಮುಂಚಿತವಾಗಿ ಅಡ್ಡ ಆಗ್ತಾರೆ ಅಂತ ನಿಮ್ಗೆ ಮಾಹಿತಿ ಇತ್ತಾ? ಸರ್ ಇಲ್ಲ ಸರ್, ಆದರೆ ಅಲ್ಲಿರ್ತಕ್ಕಂಥವ್ರು ನೀವು ಬೇಗ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ ಅನ್ನೋದನ್ನ ಈಗ ಒಂದು 3-4 ತಿಂಗಳಿಂದನೂ ಹೇಳ್ತಾನೆ ಇದ್ರು ಸರ್ ಅವರು. ಸೊ ಮೇಡಮ್ 3-4 ತಿಂಗಳಿಂದ ಹೇಳಿದಾಗ ನೀವು ಯಾಕೆ ಈ ಪರ್ಯಾಯ ವ್ಯವಸ್ಥೆ ಯಾಕೆ ಮಾಡಿಲ್ಲ? ರಿಕ್ವೆಸ್ಟ್ ಮಾಡಿದ್ವಿ ಸರ್. ಇನ್ನು ಸ್ವಲ್ಪ ದಿನ ನಾವು ಅದಕ್ಕಂತಾನೆ ನಾವು ತಹಶೀಲ್ದಾರ್ಗೆ ಲೆಟರ್ ಕೊಟ್ಟಿದ್ದೀವಿ ಸರ್, ಶಾಸಕರಿಗೆ ಲೆಟರ್ ಕೊಟ್ಟಿದ್ದೀವಿ. ಇನ್ನು ಸ್ವಲ್ಪ ದಿನ ಸರ್ ಅಂತ ಹೇಳ್ಬಿಟ್ಟು ನಾವು ರಿಕ್ವೆಸ್ಟ್ ಮಾಡ್ತಾ ಬಂದ್ವಿ ಅವ್ರ ಹತ್ರ. ಆದರೆ ಸಡನ್ ಆಗಿ ಇವತ್ತು ಗೋಡೆ ಕಟ್ತಾರೆ ಅನ್ನೋ ಮಾಹಿತಿ ನಮ್ಗಿರಲಿಲ್ಲ ಸರ್. ಆ ಮಾಹಿತಿ ಇಲ್ಲದ್ರಿಂದ ಸಡನ್ ಆಗಿ ವ್ಯವಸ್ಥೆನ ಮಾಡ್ಕೊಳ್ಳೇಬೇಕಾಗಿದೆ. ನಾಳೆ ಮಕ್ಕಳು ಬರಲೇಬೇಕಾಗಿದೆ, ಮಳೆ ಮಾರು ಇದೆ, ಹುಡುಗಿರು ಇರ್ತಾರೆ, ಎಲ್ರಿಗೂ ಕೂಡ ಅನುಕೂಲ ಆಗಲೇಬೇಕು ದಾರಿಗೆ. ಹಾಗಾಗಿ ಸರ್ ನಾವು 520 ಮಕ್ಕಳಿದ್ದಾರೆ ಸರ್. ಹಾಗೆ ಕಾಲೇಜು ಕೂಡ ಓಪನ್ ಆಗಿದೆ ಈ ವರ್ಷದಲ್ಲಿ, ಆ ಮಕ್ಕಳು ಕೂಡ ಓಡಾಡಬೇಕು. ಹಾಗಾಗಿ ನಮ್ಗೆ ದಾರಿ ವ್ಯವಸ್ಥೆ ಮಾಡಿಕೊಡ್ಲೇಬೇಕು ಅಂತೇಳಿ ಈ ಮೂಲಕ ನಾವು ಮಾನ್ಯ ತಹಶೀಲ್ದಾರ್ ನಮ್ಮ ಆದರ್ಶ ಸ್ಕೂಲು ಕಟ್ಟದಾಗ್ಲಿಂದನೂ ನೀವು ಯಾವ ರಸ್ತೆಯಲ್ಲಿ ಓಡಾಡ್ತಾ ಇದ್ರಿ ಮೇಡಮ್? ಇವಾಗ ಯಾಕೆ ಆ ರಸ್ತೆ ಕ್ಲೋಸ್ ಮಾಡಿದ್ದಾರೆ ಏನು ಅಂತ? ಸರ್ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಓದುವ ಶಾಲೆ ಇದಾಗಿದೆ. ಕೆರೆಕಲ್ಲಹಳ್ಳಿ ಸರ್ವೆ ವ್ಯಾಪ್ತಿಗೆ ಸೇರುವ ಸರ್ಕಾರಿ ಜಮೀನಿನಲ್ಲಿ 10 ವರ್ಷದ ಹಿಂದೆ ಆದರ್ಶ ಶಾಲೆ ನಿರ್ಮಾಣವಾಗಿದೆ. ಆದರೆ ಇದುವರೆಗೂ ರಸ್ತೆಯೇ ಇಲ್ಲ. ಕಲ್ಲುಡಿ ಸರ್ವೆ ನಂಬರ್ ವ್ಯಾಪ್ತಿಯಲ್ಲಿ ಬರುವ ಖಾಸಗಿ ವ್ಯಕ್ತಿ ಶಂಕರರೆಡ್ಡಿ ಎಂಬುವವರು ಜಮೀನಿನಲ್ಲಿ ಇಷ್ಟು ದಿನ ಶಾಲೆಯ ವಿದ್ಯಾರ್ಥಿಗಳು ಸಂಚರಿಸಲು ಬಿಟ್ಟುಕೊಟ್ಟಿದ್ರು. ಈ ಕುರಿತು ಮಾತನಾಡಿದ ಮಾಲೀಕ ಶಂಕರ್ ರೆಡ್ಡಿ ಅವರು, ವಿದ್ಯಾರ್ಥಿಗಳಿಗೆ ತೊಂದರೆ ಮಾಡುವ ಉದ್ದೇಶವಿಲ್ಲ, ಪರ್ಯಾಯ ವ್ಯವಸ್ಥೆ ನಮಗೆ ಮಾಡಿದ್ರೆ ನಾವು ಬಿಟ್ಟು ಕೊಡುತ್ತೇವೆ. 6 ತಿಂಗಳ ಹಿಂದೆ ತಹಸೀಲ್ದಾರ್ ಮಹೇಶ್ ಪತ್ರಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಕಾಲಾವಕಾಶ ಕೇಳಿದ್ರು. ಇದುವರೆಗೂ ಯಾವುದೇ ರೀತಿಯ ಸ್ಪಂದನೆ ಇರಲಿಲ್ಲ. ಹಾಗಾಗಿ ನನ್ನ ಜಾಗದಲ್ಲಿ ನಾನು ಶೆಡ್ ನಿರ್ಮಾಣ ಮಾಡಲು ಮುಂದಾಗಿದ್ದೇನೆ ಎಂದು ತಿಳಿಸಿದ್ದಾರೆ. ಯಾತಕ್ಕೋಸ್ಕರ ಅಡ್ಡ ಕಟ್ಟಿರೋದು ಸರ್? ಶಾಲೆಗೆ ಏನಾದರೂ ಅಡ್ಡ ಪಡಿಸ್ತಾರೆ? ಇಲ್ಲ ಇದು ನಮ್ಗೆ ಆ ಉದ್ದೇಶ ಇಲ್ಲ. ಮಕ್ಕಳಿಗೆ ತೊಂದರೆ ಮಾಡೋದು ಅಂತ ಅನ್ನೋದು ಇನ್ನೊಂದು ನಮ್ಗೆ ಉದ್ದೇಶ ಇಲ್ಲ. ನಮಗಿರೋದು ಇದೊಂದು ಪಾಣಿದೆ, ಇದೊಂದು ಸರ್ವೆ ನಂಬರೇ, ಬೇರೆ ಯಾವುದೂ ಇಲ್ಲ ನಮ್ಮ ತಾಲೂಕಲ್ಲಿ. ಸುಮಾರು ಯಾರು ಪತ್ರಿ ಸರ್ ಇದ್ದರು ತಹಸೀಲ್ದಾರು, ಅವರು ಬಂದು ಒಂದು 6 ತಿಂಗಳು ಟೈಮ್ ಕೊಡಿ ಅಂತ ಕೇಳಿದರು. ಸುಮಾರು ಇದು ಕೇಳಿ ಒಂದು 3 ವರ್ಷನೇ ಆಗೋಯ್ತು. ಅಂದರೆ ಆ ಟೈಮಲ್ಲಿ ಬಂದು ತಹಸೀಲ್ದಾರ್ ಕೇಳಿದ್ರು 6 ತಿಂಗಳು ಟೈಮ್ ಕೊಡಿ. ಹೌದು ಅದನ್ನು ಕೇಳಿನೇ 3 ವರ್ಷ ಆಯಿತು. ಹೌದು ಸರಿ, 3 ವರ್ಷದಿಂದ ನಾವು ಹೇಳ್ತಾನೆ ಇದ್ದೀವಿ. ಅವ್ರು ಮಾಡ್ಕೊತ ಇದ್ದಾರೆ, ಮಾಡ್ಕೊಂಡಿಲ್ಲ. ಇವತ್ತು ನನಗೇನು ತೊಂದರೆ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ ಮಕ್ಕಳಿಗೆ. ನಮ್ಗೆ ಬೇರೆ ಕಡೆ ಎಲ್ಲ ನಾನು ಕೊಟ್ಟರೆ ಜಾಗ ಇದ್ರ ಪರ್ಯಾಯವಾಗಿ ನಾವು ಬಿಡೋಕೆ ಇವತ್ತು ರೆಡಿ ಇದ್ದೀವಿ. ಇನ್ನು ನಮ್ಮ ಮಕ್ಕಳಿಗೆ ತೊಂದರೆಯಾದರೆ ನೇರ ಹೊಣೆ ಇಲ್ಲಿನ ಅಧಿಕಾರಿಗಳೇ ಆಗಿರುತ್ತಾರೆ ಎಂದ ಪೋಷಕರು ಶಾಲಾ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲ, ಮಕ್ಕಳಿಗೆ ಹೆಣ್ಮಕ್ಳು ಎಲ್ಲ ಒಂದು 520 ಜನವರೆಗೂ ಇದ್ದಾರೆ ಅಪ್ರಾಕ್ಸಿಮೇಟ್ಲಿ. ಇಲ್ಲಿ ಮಕ್ಕಳು ದಾರಿ ಇಲ್ಲ, ಹಿಂಗೆ ಮುಳ್ಳಲ್ಲಿ ಮತ್ತು ಇಲ್ಲಿ ಹಾವುಗಳು ಇಲ್ಲ, ಇನ್ನು ಚೇಳುಗಳು ಇಲ್ಲ ಬೀಳೋದು ಏನು ಹೆಚ್ಚು ಕಮ್ಮಿ ಆದರೆ ನಾಳೆ ದಿನ ನಾವು ಯಾರನ್ನ ಕೇಳ್ತೀವಿ, ಬಂದು ಯಾರು ಇನ್ಚಾರ್ಜ್ ಇದ್ದಾರೆ, ಯಾರು ಟೀಚರ್ಸ್ ಇದ್ದಾರೆ ಅವ್ರನ್ನ ಬಂದು ನಾವು ಕಂಪ್ಲೇಂಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಟೀಚರ್ಸು ಅವ್ರನ್ನ ಯಾರು ಮೇಲೆ ಅಧಿಕಾರಿಗಳಿದ್ದಾರೆ ಇದನ್ನು ಬಗೆಹರಿಸೋವಂಥವ್ರಿಗೆ ದಯವಿಟ್ಟು ಅವ್ರು ಕಂಪ್ಲೇಂಟ್ ಮಾಡಬೇಕು. ಬಂದು ನಮ್ಮ ಮಕ್ಕಳಿಗೆ ತೊಂದರೆ ಆದಾಗೆ ಇವರು ಬಗೆಹರಿಸ್ಕೋಬೇಕು. ಇಲ್ಲ ಅಂದರೆ ನಮ್ಮ ಮಕ್ಕಳಿಗೆ ಏನೋ ತೊಂದರೆ ಆದರೆ ಇವರೇ ಹೊಣೆ ಆಗ್ತಾರೆ. ಇಷ್ಟು ನಾನು ಹೇಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಏನೋ ತೊಂದರೆ ಆದಲ್ಲಿ ಮಾತ್ರ ನಾವು ಸುಮ್ಮನೆ ಇರೋಕ್ಕಾಗಲ್ಲ. ಸರಿ, ಹಿಂದೆ ನೀವು ತಮ್ಮ ಮಕ್ಕಳನ್ನ ಬಿಡೋದಕ್ಕೆ ಯಾವ ದಾರಿಯಿಂದ ಬರ್ತಾ ಇದ್ರಿ? ಅದೇ ದಾರಿಯಿಂದ ಬಂದು ಮೊನ್ನೆ ನಾನು ಸಾಟರ್ಡೇ ಬಂದಾಗ ಕೂಡ ದಾರಿ ಇತ್ತು. ಆ್ಯಕ್ಚುಲಾಗಿ ಇವತ್ತು ನಮ್ಮ ಮಗನೂ ಹೇಳ್ದ, ಮೇಡಮ್ ಅವ್ರಿಗೆ ಏನಕ್ಕೆ ಕಾಲ್ ಮಾಡಿದೆ, ಹೌದು ಸರ್ ಅಡ್ಡ ಹಾಕಿದ್ದಾರೆ ಅಂತ ಅವರು ತಿಳಿಸು, ಗಂಗಾಂಬಿಕಾ ಮೇಡಮ್ ಇನ್ಚಾರ್ಜರು. ಅದಕ್ಕೆ ದಯವಿಟ್ಟು ಈಗ ತೊಂದರೆ ಆಗಿದೆ ಅಂತ ಇವತ್ತು ಅವ್ರು ಅಡ್ಡ ಹಾಕಿರೋ ಅಂತ ಗೊತ್ತಾಗಿದ್ದು. ದಯವಿಟ್ಟು ಅವರು ಏನು ಮಾಡ್ತಾರೋ ಮೇಲಧಿಕಾರಿಗಳಿಗೆ ಅವ್ರು ಯಾರು ಇದಕ್ಕೆ ಮಾಡೋ ಅನುಕೂಲ ಮಾಡೋರು ಯಾರಿದ್ದಾರೋ ಅವರಿಗೆಲ್ಲ ತಹಸೀಲ್ದಾರ್ ಇನ್ನೊಬ್ಬರೇ ಆಗಲಿ ದಯವಿಟ್ಟು ಅವರಿಗೆ ಇನ್ಫಾರ್ಮ್ ಮಾಡಿ ಇವರು ಒಂದು ಕಂಪ್ಲೇಂಟ್ ಮಾಡಿ ಇದನ್ನು ಸರಿಪಡಿಸಬೇಕಂತ ನಮ್ಮಲ್ಲಿ ಮನವಿ ಮಾಡ್ಕೊತಾರೆ ನಾವು ಪೇರೆಂಟ್ಸು. ಒಟ್ನಲ್ಲಿ 10 ವರ್ಷಗಳಿಂದ ನಡೆಯುತ್ತಿರುವ ಶಾಲೆಗೆ ರಸ್ತೆ ಮಾಯವಾಗಿರುವುದು ವಿಪರ್ಯಾಸವೇ ಸರಿ. ಇದು ಅಧಿಕಾರಿಗಳ ಕಾರ್ಯವೈಖರಿಗೆ ಹಿಡಿದ ಕೈಗನ್ನಡಿಯಾಗಿದೆ.
ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆ ಬಗ್ಗೆ ಗಮನ ಹರಿಸುತ್ತಾರಾ? ಕಾದು ನೋಡಬೇಕಾಗಿದೆ. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು.